ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ರಚನೆ ಸರ್ಕಸ್ ಒಂದು ಕಡೆ ಆಗ್ತಿದ್ರೆ ಮತ್ತೊಂದು ಸ್ಫೋಟಕ ಸುದ್ದಿ ಈಗ ಹೊರಗಡೆ ಬರ್ತಾ ಇದೆ. ಈಗಷ್ಟೇ ಕುರ್ಚಿ ಏರಿದ್ದಾರೆ ಶಾಸಕರುಗಳು, ಸಚಿವರಾಗಿದ್ದಾರೆ. ಆದರೆ ಮೊದಲ ವಿಕೆಟ್ ಪತನ ಗ್ಯಾರಂಟಿನ ಇಡಿಗೆ ಸಿಕ್ಕಿರುವ ಸ್ಫೋಟಕ ಸಾಕ್ಷಿ ಏನು? ಡಿ.ಕೆ. ಸಂಪುಟದ ಮೊದಲ ವಿಕೆಟ್ ಪತನ ಆಗತ್ತಾ? ಕುರ್ಚಿ ಶೇಕ್ ಆಗ್ತಾ ಇದೆ ಅನ್ನೋ ಮಟ್ಟಿಗೆ CCTV ಮತ್ತು ಏರ್ಪೋರ್ಟ್ ಸಾಕ್ಷಿ ಈಗ ಇಡಿ ಕೈ ಸೇರೆ ಬಿಡ್ತಾ. ಸದ್ಯ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಕೂಡ ಢವ ತಂದಿಟ್ಟಿರುವ ಸುದ್ದಿ ಇದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಸಂಪುಟದಲ್ಲಿ ಬದಲಾವಣೆ ಮಾಡೋದಕ್ಕೆ ಈಗ ಯಾರ್ಯಾರು ತಲೆದಂಡ ಆಗಬೇಕು, ಯಾರನ್ನು ಉಳಿಸ್ಕೊಳ್ಬೇಕು ಅನ್ನೋ ಸರ್ಕಸಲ್ಲಿ ಬ್ಯುಸಿ ಆಗಿದ್ದಾರೆ. ಡೆಲ್ಲಿ ಪ್ರಯಾಣ ಜೋರಾಗಿದೆ. ಹೈಕಮಾಂಡ್ ಕೂಡ ತರಾತುರಿಯಲ್ಲಿ ಯಾರದ್ದೋ ಹೆಸರು ಫೈನಲ್ ಮಾಡಿ ಈಗ ಮತ್ತೆ ಬದಲಾವಣೆ ಮಾಡೋ ಅನಿವಾರ್ಯತೆಯಲ್ಲಿ ಸಿಕ್ಕಾಕ್ಕೊಂಡಿದೆ. ಅದರ ನಡುವೆ ಇಡಿ ಸಂಕಷ್ಟ ಈಗ ನಾಗೇಂದ್ರ ಅವ್ರಿಗೆ ಎದುರಾಗಿರೋದು. ಏನು ಮಾಡಿದ್ದಾರೆ ನಾಗೇಂದ್ರ ಅವರು ಕೋರ್ಟ್ ಕೊಟ್ಟಿರುವಂಥ ಜಾಮೀನಿನ ಷರತ್ತನ್ನು ಮುರಿದಿದ್ದಾರೆ ಅನ್ನುವಂಥ ದಾಖಲೆ ಸಿಗ್ತಿದೆಯಂತೆ ಇಡಿಗೆ. ಅಂಥದ್ದೊಂದು ಇನ್ಫಾರ್ಮೇಷನ್ ಇಡಿಗೆ ಹೋಗ್ತಾ ಇದ್ದ ಹಾಗೆ ಇಡಿ ಈಗ ಅದಕ್ಕೆ ಪೂರಕವಾದ ಸಾಕ್ಷಿಯನ್ನು ಕಲೆ ಹಾಕ್ತಿದೆ ಏರ್ಪೋರ್ಟಲ್ಲಿ. ಅಂದರೆ ಅವರು ಎಲ್ಲೇ ಹೋಗಬೇಕಾದ್ರೂ ಕೂಡ, ಅವರಿರೋ ಜಾಗ ಬಿಟ್ಟು ಎಲ್ಲೇ ಹೋಗಬೇಕಾದ್ರೂ ಲಿಖಿತವಾಗಿ ಕೋರ್ಟಿಂದ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ 1-2-3 ದಿನ ಎಲ್ಲ ಅವ್ರು ಪರ್ಮಿಷನ್ ತೊಗೊಂಡಿದ್ರು. ಮತ್ತು ಓವರಾಲ್ ಡೆಲ್ಲಿಗೆ ಹೋಗೋದಕ್ಕೆ ಕೋರ್ಟ್ ನಿರಾಕರಿಸಿತ್ತು. ಮೊನ್ನೆ ಅಷ್ಟೇ ನೀವು ನೋಡಿದ್ದೀರಿ, ಆ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಇಲ್ಲ, ಆ ಷರತ್ತನ್ನು ತೆಗೆಯೋದಕ್ಕಾಗಲ್ಲ, ನೀವು ಡೆಲ್ಲಿಗೆ ಹೋಗೋ ಹಾಗಿಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ನಿರಾಕರಿಸಿತ್ತು ಕೋರ್ಟು. 1-2-3 ದಿನಕ್ಕೆ ಪರ್ಟಿಕ್ಯುಲರ್ ಇಂಥ ದಿನಾಂಕದಲ್ಲಿ ಅಂತ ಪರ್ಮಿಷನ್ ತೊಗೊಂಡು ಹೋಗಿ ಬಂದಿದ್ರು. ಬಟ್ ಕೋರ್ಟ್ಗೆ ಯಾಮಾರಿಸಿ ಇಡಿಗೆ ಕಣ್ಣಿಗೆ ಮಣ್ಣೆರಚಿ ನಾಗೇಂದ್ರ ಅವರು ಪರ್ಮಿಷನ್ ಇಲ್ಲದೆ ಷರತ್ತು ಮುರಿದು ಡೆಲ್ಲಿಗೆ ಹೋಗಿದ್ದಾರಂತೆ. ಅಂತಹ ಮಾಹಿತಿ ಈಗ ಇಡಿಗೆ ಲಭ್ಯವಾಗಿದೆಯಂತೆ. ಯಾವ ದಿನಾಂಕ? 2026 ಅಂದರೆ ಈ ವರ್ಷದ ಏಪ್ರಿಲ್ 26ರಿಂದ ಜೂನ್ 2, ಜೂನ್ 11ರಿಂದ ಜುಲೈ 7, ಜೂನ್ 16ರಿಂದ ಜುಲೈ 27 ಈ ಸಮಯದಲ್ಲಿ ಒಂದಿಷ್ಟು ದಿನಗಳ ಕಾಲ ಅನುಮತಿಯನ್ನು ಪಡೆದಿದ್ರು ನಾಗೇಂದ್ರ ಅವರು. ಆದರೆ ಅದು ಬಿಟ್ಟು ಜುಲೈ 15 ಹಾಗೂ ಜುಲೈ 26ರಂದು ಡೆಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಅನುಮತಿ ಇಲ್ಲದೆ ಅನ್ನುವಂತಹ ಮಾಹಿತಿ ಈಗ ಇಡಿಗೆ ಸಿಕ್ಕಿದೆ. ಸೊ ಏರ್ಪೋರ್ಟಲ್ಲಿ ಸಾಕ್ಷಿಯನ್ನು ಕಲೆ ಹಾಕ್ತಿದೆ. ಈಗ ಏರ್ಪೋರ್ಟ್ CCTV ದೃಶ್ಯ ರಿಜಿಸ್ಟರ್ ಪರಿಶೀಲನೆ ಮಾಡಿಬಿಟ್ರೆ ಅದೇನು ಈಸಿಯಾಗಿ ಸಿಕ್ಬಿಡುತ್ತೆ. ಈ ಡೇಟಲ್ಲಿ ಅವರು ಪ್ರಯಾಣ ಮಾಡಿದ್ರಾ ಇಲ್ವಾ, ವಿಮಾನ ಏರಿದ್ರಾ ಇಲ್ವಾ ಅನ್ನೋದು. ಇಡಿ ಈಗ ಆ ಮಾಹಿತಿಯನ್ನು ಕಲೆ ಹಾಕ್ತಿದ್ದು ಕೋರ್ಟ್ಗೆ ಹೋಗಿಬಿಟ್ರೆ, ಕೋರ್ಟ್ ಕೊಟ್ಟ ಜಾಮೀನು ಷರತ್ತುಬದ್ಧ ಜಾಮೀನು, ಆ ಷರತ್ತು ಮುರಿದಿದ್ದಾರೆ ಅನ್ನೋದಾದರೆ ಜಾಮೀನು ಕ್ಯಾನ್ಸಲ್ ಆಗುತ್ತೆ, ನಾಗೇಂದ್ರ ಅರೆಸ್ಟ್ ಆಗ್ತಾರೆ. ಸೊ ಮತ್ತೊಮ್ಮೆ ನಾಗೇಂದ್ರ ಅವರು ಅರೆಸ್ಟ್ ಆಗುವಂತಹ ಸಮಯ ಹತ್ತಿರ ಬಂದಿದೆ. ನಾಗೇಂದ್ರ ಅವರಿಗೆ ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ, ಸರ್ಕಾರಕ್ಕೆ ಭಾರಿ ಆಘಾತವೇ ಕಾದಿದೆ ಅನ್ನೋದು ಸಿಗ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್. ಸ್ಪಷ್ಟ ಮಾಹಿತಿ ಇಡಿಗೆ ಸಿಕ್ಕಿದೆ. ಈಗ ಸಾಕ್ಷಿ ಸಮೇತ ಅದನ್ನು ಕೋರ್ಟ್ಗೆ ಕೊಡಬೇಕಲ್ಲ, ಆ ದೃಶ್ಯಾವಳಿಗಳನ್ನು ಏರ್ಪೋರ್ಟಿಂದ ತೆಗೆಸೋದಕ್ಕೆ ಮುಂದಾಗಿದೆ ಇಡಿ. ಹಾಗಾಗಿ ಒಂದು ಕಡೆ ಸ್ವಪಕ್ಷೀಯರದ್ದು, ವಿರೋಧ ಪಕ್ಷದವ್ರು ಬಿಟ್ಟಾಕಿ BJP ಅವರು ನಾಗೇಂದ್ರ ತಗೊಂಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈ ಸೆಷನ್ 13ನೇ ತಾರೀಕಿಂದ ಶುರು ಆಗುತ್ತೆ. ಯಾವ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಪಡೆದಿದ್ರೆ ಸದನ ನಡೆಯೋಕೆ ಬಿಡಲ್ಲ ಅಂತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಒಬ್ಬ ಕೋರ್ಟ್ ಡೆಲ್ಲಿಗೆ ಹೋಗೋಕ್ಕೆ ಪರ್ಮಿಷನ್ ಕೊಡದಂಥ ವ್ಯಕ್ತಿಯನ್ನು ಅದು ಹೆಂಗೆ ಕ್ಯಾಬಿನೆಟಲ್ಲಿ ಇಟ್ಕೊಳ್ತೀರಿ ಅಂತ ಆಕ್ರೋಶಭರಿತವಾಗಿ ರಾಜ್ಯವ್ಯಾಪಿ ಹೋರಾಟಕ್ಕೆಲ್ಲ ಕರೆ ಕೊಟ್ಟಿದ್ದಾರೆ. ನೋಡಬೇಕು ಅವ್ರು ಎಷ್ಟು ಜೋರಾಗಿ ಮಾಡ್ತಾರೆ ಅಂತ. BJP ಅವ್ರು ಬಿಟ್ಟಾಕಿ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಬರೆದಿದ್ದಾರೆ. ಒಬ್ಬ ಭ್ರಷ್ಟ ಮತ್ತು ಮೊಕದ್ದಮೆ ಎದುರಿಸ್ತಿರೋರು, ಅಪರಾಧ ಹಿನ್ನೆಲೆ ಉಳ್ಳವರು, ಇಂಥವ್ರಿಗೆಲ್ಲ ಕೊಟ್ಟು ಬಿಟ್ಟಿದ್ದೀರಲ್ಲ, ಬೇರೆಯವ್ರಿಗೆ ಏನು ಕಥೆ ಅಂತ ಸುಮಾರು ಜನ, ಬರೀ ಇವರೊಬ್ಬರೇ ಅಲ್ಲ, 2-3 ಜನ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಅಥವಾ ಕೇಸ್ ಎದುರಿಸ್ತಿರೋರ ವಿರುದ್ಧ ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಬರೆದು ನಿಷ್ಠಾವಂತರು, ಪಕ್ಷಕ್ಕೆ ದುಡ್ದವರು ಎಷ್ಟು ಜನ ಇರುವಾಗ ಈ ರೀತಿಯವ್ರಿಗೆ ಕೊಟ್ಟಿದ್ದೀರಲ್ಲ ಅನ್ನೋ ಆಕ್ರೋಶ. ಮೊನ್ನೆ ಇವರು ತಿಮ್ಮಾಪುರ ಅವ್ರದ್ದು ಆಡಿಯೋನೇ ಬಂತಲ್ಲ, ಅವ್ರದ್ದು ಅಂತ ಹೇಳಲಾದ ಆಡಿಯೋ, ಅವ್ರದ್ದಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸೊ ಅದರಲ್ಲೂ ಅಷ್ಟೇ ಪೇಮೆಂಟ್ ಕೋಟ ಮತ್ತು 70%, 80%. BJP ಅವ್ರು ಏನು ಹೇಳ್ತಿರೋದು, ನಾಗೇಂದ್ರ ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವರೊಬ್ಬರ ಹೆಸರು ಹೇಳಕ್ಕೆ ರೆಡಿ ಇದ್ದಾರೆ. ಅಕಸ್ಮಾತ್ ಅವ್ರನ್ನ ಮಂತ್ರಿ ಮಾಡಿದಿದ್ರೆ CBI ಇಡಿ ಅರೆಸ್ಟ್ ಮಾಡಿದಾಗ, CBIಗೆ ಹೋಗಿದೆಯಲ್ಲ ಕೇಸು, ಅರೆಸ್ಟ್ ಮಾಡಿದಾಗ ಅವರು ಒಬ್ಬರ ಹೆಸರು ಹೇಳಕ್ಕೆ ರೆಡಿ ಇದ್ದಾರೆ. ಅವ್ರ ಹೆಸರೇ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಶೇಕ್ ಆಗುತ್ತೆ. ಅಂತಹ ಹೆಸರದು, ಅಂತಹ ದೊಡ್ಡ ಹೆಸರು, ಅದು ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಭಯದಲ್ಲಿ ಕಾಂಗ್ರೆಸ್ ಹೈಕಮಾಂಡು ರಿಸ್ಕೇ ತೊಗೊಳೋಕೆ ರೆಡಿ ಇಲ್ಲ. ನಾಗೇಂದ್ರ ಅವರನ್ನು ಈಗಲೂ ಚೇಂಜ್ ಮಾಡ್ತಾರೆ, ತುಕಾರಾಮ್ ಪತ್ನಿ ಕೊಡ್ತಾರೆ ಅಂತೆಲ್ಲ ಚರ್ಚೆ ನಡೀತಿದೆಯಲ್ಲ, ಚಾನ್ಸೇ ಇಲ್ಲ.
ನಾಗೇಂದ್ರ ಅವ್ರನ್ನ ಟಚ್ ಮಾಡೋಕ್ಕೆ ರೆಡಿ ಇಲ್ಲ ಆ ಭಯದಲ್ಲಿ ಅಂತ ಕೇಳಿ ಬರ್ತಿರೋದು ಆರೋಪ. BJP ಅವ್ರು ಮುಗಿಬಿದ್ದಿರೋದು ಕೂಡ ಹಾಗೇನೆ. ಇದ್ರ ನಡುವೆ ಈಗ ಅವ್ರನ್ನ ತೆಗಿತಾರೋ ಬಿಡ್ತಾರೋ, ತಂತಾನೆ ಕಾನೂನು ಚೌಕಟ್ಟಲ್ಲಿ ನಾಗೇಂದ್ರ ಅವ್ರಿಗೆ ಕುಣಿಕೆ ಬಿಗಿ ಆಗ್ತಾ ಇದ್ದು ಇಡಿ ಎನಿ ಟೈಮ್ ಅವರನ್ನು ಮತ್ತೆ ವಶಕ್ಕೆ ಪಡಿಬಹುದು. CBI ಎನಿ ಟೈಮ್ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಡಬಹುದು. ಸೊ ಕುರ್ಚಿ ಏರೇ ಇಲ್ಲ, ಇನ್ನು ಖಾತೆನೇ ಯಾವುದು ಅಂತ ಖಚಿತ ಆಗಿಲ್ಲ. ಅದರ ಮೊದಲೇ ಕುರ್ಚಿ ಅಲುಗಾಡೋಕ್ಕೆ ಶುರುವಾಗಿದೆ. DK ಸರ್ಕಾರಕ್ಕೆ ಸಂಕಷ್ಟ ಒಂದು ಎದುರಾಗಿದೆ. ಇದೇನಾದರೂ ಆಗಿಬಿಟ್ರೆ ಇದೆಯಲ್ಲ, ಒಂದ್ಸಲ ಜೈಲಿಗೆ ಹೋಗಿ ರಾಜೀನಾಮೆ ಕೊಟ್ಟು ಈಗ ಮತ್ತೆ ಅವರನ್ನು ಸಂಪುಟಕ್ಕೆ ತಗೊಂಡು ಮತ್ತೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಜುಗರ ಆಗತ್ತೆ. ಈಗ 2 ವರ್ಷದ ಹಿಂದೆ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿತ್ತು. 100 ಕೋಟಿ ಅಕ್ರಮ ವಹಿವಾಟು ವಾಲ್ಮೀಕಿ ನಿಗಮದ ಕೇಸ್ ಪ್ರಕರಣ. ಇದು ಸಿದ್ದರಾಮಯ್ಯನವರು ಸೆಷನ್ನಲ್ಲೇ ಒಪ್ಕೊಂಡಿದ್ರು 106 ಕೋಟಿ ಎಲ್ಲ ಆಗಿಲ್ಲ, ಬರೀ 70 ಕೋಟಿ ಆಗಿದೆ ಅಷ್ಟೇ ಅಂತ. ಅದು ಭಾರಿ ಮುಜುಗರಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಸರ್ಕಾರನೇ ಒಪ್ಕೊಂಡಿದೆ. ಮತ್ತು ಫಲಾನುಭವಿಗಳಿಗೆ ಹೋಗಿಲ್ಲ, ಅದು ಎಲ್ಲೆಲ್ಲೋ ಹೋಗಿ ದುಡ್ಡನ್ನು ವಾಪಸ್ ವಶಪಡಿಸ್ಕೊಳ್ಳೋ ಪ್ರಕ್ರಿಯೆ ಕೂಡ ಆಗಿದೆ. ಸೊ ಎಲೆಕ್ಷನ್ಗೆ ಹೋಗಿತ್ತು, ಬಳ್ಳಾರಿ ಎಲೆಕ್ಷನ್ಗೆ ಎಷ್ಟು ಹೋಗಿತ್ತು, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹೋಗಿತ್ತು ಅನ್ನುವಂಥ ಡೀಟೇಲ್ಸನ್ನು ಇಡಿ ತೆಗೆದಿದೆ. ಚೀಟಿ ಸಮೇತ, ದುಡ್ಡಿನ ಸಮೇತ ಸಾಕ್ಷಿ ಹಿಡಿದಿದೆ. ಬೆಂಗಳೂರಿಗಿಷ್ಟು, ಆಂಧ್ರಾಗಿಷ್ಟು, ಬಳ್ಳಾರಿಗಿಷ್ಟು ಅಂತೆಲ್ಲ ಇಡಿ ಅವ್ರು ಮಾಡಿರೋ ಆರೋಪ. ಅದನ್ನು ಅವ್ರು ಸಾಬೀತುಪಡಿಸ್ಕೊಳ್ಬೇಕು ಕೋರ್ಟಲ್ಲಿ. ಸೊ ಇಷ್ಟೆಲ್ಲದರ ನಡುವೆ BJP ಅವ್ರು ಕೆಲವರು ಯತ್ನಾಳು ಇನ್ನಿತರರೆಲ್ಲ ಹೈಕೋರ್ಟ್ಗೆ ಹೋಗಿ ಈ ಕೇಸ್ CBIಗೆ ಹೋಗೋ ಥರ ಮಾಡಿದ್ರು. ಇಲ್ಲಿ ಅವರು SIT ಕ್ಲೀನ್ ಚಿಟ್ ಕೊಟ್ಬಿಟ್ಟು ಅವರು ಮಂತ್ರಿ ಮತ್ತೆ ಮಾಡೋಕ್ಕೆ ಸಿದ್ದರಾಮಯ್ಯನವರೇ ರೆಡಿ ಆಗಿದ್ದರು. ಬಟ್ CBI ಶಾಕ್ ಎದುರಾಯಿತು. ಇಷ್ಟೆಲ್ಲ ಗಂಭೀರ ಸ್ವರೂಪದಲ್ಲಿ ಕೇಸ್ ಇರೋವಾಗ ಮತ್ತೆ ಮಂತ್ರಿ ಮಾಡಿದ್ದಾರೆ. ಅದೇ ಆಶ್ಚರ್ಯಕ್ಕೆ ಕಾರಣ ಆಯಿತು. ಈ ಥರ ಕಾಂಪಿಟೇಷನ್ ಇದೆ ಕಾಂಗ್ರೆಸ್ಸಲ್ಲಿ. ಇಷ್ಟು ಜನ ತುದಿಗಾಲಲ್ಲಿ ನಿಂತಿದ್ದಾರೆ, ಪಕ್ಷ ಬಿಡೋಕೆ ರೆಡಿ ಆಗಿದ್ದಾರೆ ಮಂತ್ರಿಗಿರಿ ಕೊಡ್ತಿದ್ರೆ. ಅವರನ್ನೆಲ್ಲ ಬಿಟ್ಟು, ಕೃಷ್ಣಪ್ಪ ಅವ್ರನ್ನೆಲ್ಲ ಬಿಟ್ಟು ನಾಗೇಂದ್ರ ಅವರು ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ಸೀಕ್ರೆಟ್ ಇದೆ ಅಲ್ಲಿ. ನಾಗೇಂದ್ರ ಅವರು ಕೊಡ್ದಿದ್ರೆ ಏನೋ ಒಂದು ದೊಡ್ಡದು ಕಾದಿದೆ ಅನ್ನೋ ಚರ್ಚೆ ಶುರುವಾಯಿತು. ಆದರೆ ಈಗ ಅದರ ಚರ್ಚೆಯ ನಡುವೆಯೇ ನಾಗೇಂದ್ರ ವಿಕೆಟ್ ಬೀಳಬಹುದು, DK ಸಂಪುಟದ ಮೊದಲ ವಿಕೆಟ್ ಎನಿ ಟೈಮ್ ಬೀಳಬಹುದು ಅಂತ ಹೇಳಲಾಗ್ತಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಬೆಳವಣಿಗೆ ಏನು, ಕರ್ನಾಟಕದಲ್ಲಿ ಈಗ ಬದಲಾವಣೆ ಆಗತ್ತೆ. ಸಂಪುಟದಲ್ಲಿ 2-3 ತಲೆದಂಡ ಆಗುತ್ತೆ ಅಂತ ಕೇಳಿಬರ್ತಿದೆ. ಯಾರು ತಲೆದಂಡ ಆಗಬಹುದು? ಸಿಂಪಲ್ಲು, ಬಸವರಾಜ ಶಿವಣ್ಣವ್ರು ತಗೊಳ್ಳೇಬೇಕು. ಸಿದ್ದರಾಮಯ್ಯನವ್ರು ಇಲ್ಲ, ಸರ್ಕಾರಕ್ಕೆ ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ಗೊತ್ತಿಲ್ಲ. ರಾಹುಲ್ ಗಾಂಧಿಯವರು ಕೂಡ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಗಾಯತ್ರಿ ಅವ್ರ ಹೆಸರು ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಆಗಿದ್ದು. ಅದು ಹೆಂಗೆ ಕೊಟ್ರಿ ಅವ್ರಿಗೆ? ಸಿಂಪಲ್, ಒಂದೇ ಮೆಸೇಜ್, ಯತೀಂದ್ರನು ರಾಜೀನಾಮೆ ಕೊಡ್ತಾರೆ ಅನ್ನೋ ತನಕ ಹೋಗಿತ್ತು ಒಳಗಿಂದೊಳಗೆ. ಆಗ ಅವ್ರ ಹೆಸರು ಲಿಸ್ಟಲ್ಲಿ ಬಂದಿದ್ದು ಕ್ಯಾನ್ಸಲ್ ಆಯಿತು. ಈಗ ಕುರುಬ ಸಮುದಾಯಕ್ಕೆ ಬಸವರಾಜ ಶಿವಣ್ಣನವ್ರನ್ನ ಕನ್ಸಿಡರ್ ಮಾಡ್ತಾರೆ. ಖಾಲಿ ಇದೆಯಲ್ಲ ಒಂದು ಖಾತೆ, ಮಹಿಳೆ ಹೆಂಗೆ ಭರ್ತಿ ಮಾಡ್ತಾರೆ? ಮಹಿಳೆಯರು ಕೊಡಲೇಬೇಕು. ಈಗಾಗಲೇ ಸೆಂಟ್ರಲ್ BJP ಅವರು ಕೂಡ ಟೀಕೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವರು ಒಬ್ಬರು ಮಹಿಳೆಗೆ ಕೊಟ್ಟಿಲ್ಲ, ಏನು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ ಅಂತ. ಸೊ ಮಹಿಳೆಗೆ ಹೆಂಗೆ ಕೊಡ್ತಾರೆ? ಖನಿಜ್ ಫಾತಿಮಾ ಮಹಿಳಾ ಖೋಟಾನೂ ಆಗುತ್ತೆ, ಅಲ್ಪಸಂಖ್ಯಾತರು ಕೊಟ್ಟಂಗೂ ಆಗುತ್ತೆ, ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಅನ್ನೋದು ಆಗುತ್ತೆ. ಇಲ್ಲಿ ರಿಜ್ವಾನ್ ಅರ್ಷದ್ ಅವ್ರನ್ನ ಬಹುತೇಕ ಕೈ ಬಿಡಬಹುದು. ಯಾಕಂದರೆ ಜಮೀರ್ ಅವ್ರನ್ನ ಕೈ ಬಿಡೋ ಥರ ರಿಸ್ಕು ಹೈಕಮಾಂಡ್ ತೊಗೊಳ್ಲಿಕ್ಕಿಲ್ಲ. ಅದು ಎಷ್ಟು ಕಾಸ್ಟ್ಲಿ ಆಗ್ಬೋದು ಪಕ್ಷಕ್ಕೆ ಅನ್ನೋದು ಗೊತ್ತಿರೋದ್ರಿಂದ. ಸೊ ಬಹುತೇಕ ಈಗ ಅಲ್ಪಸಂಖ್ಯಾತರಲ್ಲಿ ಒಬ್ಬರು ಇಳಿಬೇಕು ಅಂದರೆ ರಿಜ್ವಾನ್ ಅರ್ಷದ್ ಇಳಿಬೇಕಾಗತ್ತೆ. ಒಕ್ಕಲಿಗರಲ್ಲಿ ಒಬ್ಬರನ್ನ ಇಳಿಸಿ ಕೃಷ್ಣಪ್ಪ ಅವ್ರನ್ನ ಇಲ್ಲ ಪ್ರಿಯಾಕೃಷ್ಣ ಅವ್ರನ್ನ ಮಾಡ್ತಾರೆ. ಒಕ್ಕಲಿಗರಲ್ಲಿ ಬಹುತೇಕ ಚಲುವರಾಯಸ್ವಾಮಿ ಅವರು ಇಳಿಬೇಕಾಗತ್ತೆ. ಯಾಕಂದರೆ ಮಾಗಡಿ ಬಾಲಕೃಷ್ಣ ಅವ್ರು ಈ ಸಲ ಹೊಸದಾಗಿ ಚಾನ್ಸ್ ತೊಗೊಂಡಿದ್ದಾರೆ ಮತ್ತು ಅವ್ರಿಗೆ DK ಆಶೀರ್ವಾದ ಕೂಡ ಇರೋದ್ರಿಂದ ಈ ಸಲ ಬಾಲಕೃಷ್ಣ ಅವ್ರನ್ನ ಇಳಿಸ್ತಾರೆ ಅನ್ಸಲ್ಲ. ಚಲುವರಾಯಸ್ವಾಮಿ ಅವ್ರಿಗೆ 2ನೇ ಅವಕಾಶ ಆಗಿರೋದ್ರಿಂದ ಅವರನ್ನೇ ಇಳಿಸುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಈಗ ಸಂಪುಟದಲ್ಲಂತೂ ಬದಲಾವಣೆ ಆಗೇ ಆಗತ್ತೆ, ನೋ ಡೌಟ್. ಇಲ್ಲಾಂದರೆ ಸರ್ಕಾರ ಈ ಥರ ಮುಂದುವರಿಯೋದೇ ಕಷ್ಟ. ಅದರ ನಡುವೆ ಶಾಕಿಂಗ್ ಸುದ್ದಿ, DK ಸಂಪುಟದ ಕುರ್ಚಿಯೊಂದು ಸಿಕ್ಕಾಪಟ್ಟೆ ಶೇಕ್ ಆಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.